ನನಗೆ ಒಂದು ಇವಾಗ ಕೈರೇಖೆ, ಫಾರ್ಮ್ ಹಿಸ್ಟ್ರಿ, ಫೇಸ್ ರೀಡಿಂಗ್ ನನಗೆ ನೋಡ್ರಿ ಸರ್, ಯಾರಿಗೂ ಗೊತ್ತಿರೋದು ಅಲ್ಲನ್ನು ನೋಡ್ಬಿಟ್ಟು ಕೂಡ ಜ್ಯೋತಿಷ್ ಹೇಳ್ತೀನಿ ನಾನು. ಅಲ್ಲಿ ಅಂದ್ರೆ ಅಲ್ಲಿ ಅಲ್ಲ ಸರ್, ಹಲ್ಲು ಹಲ್ಲು. ಒಂದ್ ಸ್ವಲ್ಪ ನೀವು ಕ್ಲೀನಾಗಿ ಕಿವಿಲ್ ಕೇಳಿಸ್ಕೊಳ್ಳಿ ಸರ್. ನಾನೇನ್ ಕಿವಾಗ ಹಲ್ಲು ಅಂತ ಹೇಳ್ತಿದ್ದೆ. ಯಾವ ಭಾಷೆ ಇದು? ಹಳ್ಳಿ ಭಾಷೆನ ಟೌನ್ ಭಾಷೆನ? ಹಲ್ಲು ಅಂದ್ರೆ ಹಲ್ಲು ಅಂತ ನಾನು ಅಲ್ಲಿ ನೋಡ್ತಾ ಇದ್ದೀನಿ. ಅಲ್ಲು ಅರ್ಜುನ್ ಹೇಳಿಲ್ಲ ಸರ್, ನನಗೇನ್ ಗೊತ್ತು? ನೀವು ಹೇಳ್ಬೇಕು ತಾನೆ, ಅಲ್ಲು ಅರ್ಜುನ್ ಹೇಳಿಲ್ಲ. ನೀವು ಬಾಯ್ ತೋರಿಸ್ತಿ ತಗೊಳ್ಬೇಕು ತಾನೆ, ಇದು ಅಂತ ಹೇಳ್ಬೇಕು ತಾನೆ. ನಾನು ಅಲ್ಲಿ ಅಂತ ಅಲ್ಲಿ ನೋಡ್ತಾ ಇದ್ದೀನಿ. ನಾಲ್ಗೆ ಮಾತಾಡ್ತಿದ್ದ ನಾಲ್ಗೆ ತೆಗೆದ್ಬಿಟ್ಟು ತೋರ್ಸಕ್ಕಾಗತ್ತಾ? ತೋರ್ಸಕ್ಕಾಗಲ್ಲ. ಮತ್ತೆ ನೀವು ಅದನ್ನೇ ಮಾತಾಡ್ತೀರಾ. ನಾಲ್ಗೆ ನಾನು ಕಾಣಿಸುತ್ತೆ ತೋರಿಸಿದ್ರು. ಬಹಳ ಒಳ್ಳೇದಾಯ್ತು. ಒಳ್ಳೇದಾಗತ್ತೆ ಅವಾಗ ಅವಾಗ. ಹೇಳಿ ಗುರುಗಳು. ನನಗೆ ಒಂದು ಇವಾಗ ಕೈರೇಖೆ ಒಂದ್ ನಿಮಿಷ, ಆಲ್ ಓವರ್ ವರ್ಲ್ಡ್ಗೆ ಒಂದ್ ನಿಮಿಷ, ಒಬ್ಬ ಜ್ಯೋತಿಷ ನೀವು ಭೂಮಿಲಿ ಹುಟ್ಟಲ್ಲ. ಒಂದ್ ನಿಮಿಷ ಒಂದೇ ಹುಟ್ಟಲ್ಲ, ಬರ್ಕೊಡ್ತೀನಿ ಸರ್. ಈ ಚಾನಲ್ ನಡೆದಿರೋ 1000 ಹೇಳ್ತೀನಿ. ಸ್ಟಾರ್ಟ್ ಮಾಡಿಲ್ಲ ಕೈವಿಕೆ, ನೀವು ಬೌಲಿಂಗ್ ಮಾಡಿ ನಾನು ಬ್ಯಾಟಿಂಗ್ ಮಾಡ್ತೀನಿ ಕೂತಿದ್ದೀನಿ. 1000 ಹೇಳ್ತೀನಿ. ಬೌಲಿಂಗ್ ಮಾಡಕ್ಕೆ ಬಂದಿಲ್ಲ ಗುರುಗಳೇ, ಮಾಡಕ್ ಬಂದಿಲ್ಲ ಮಾಡಿ. ನಾನು ಬೌಲಿಂಗ್ ಮಾಡಕ್ಕೆ ನಾನು ಹೇಳಿದಿಲ್ಲ. ಯಾವ್ಯಾವ ತರ ಸರ್ ಮುಂದೆನೂ ನಮಸ್ಕಾರ ಯಾರೊಬ್ಬ ಹೇಳಿದ, ನಾಳೆ ಮುಂದೆನೂ ನಮಸ್ಕಾರ ಮಾಡ್ತಾರೆ ಸರ್. ಇವತ್ತು ಬರೀ ಸರ್ ಬಸಗುಡಿಲಿ ಕರ್ಕೊಯ್ತೀನಿ, ಯಾವಾಗ್ಲಾರು ಬಂದಾಗ ಮುಂದೆನೂ ನಮಸ್ಕಾರ ಮಾಡ್ಕೆ ಬಾರಪ್ಪ ಅಂತ ಹೇಳೋರು ಗುರುಗಳೇ. ಎಲ್ಲಿ ಹಿಂದೆ ಪಕ್ಕದಲ್ಲಿ ಬಾರಮ್ಮ ಅಂತ ಅವ್ರು ಬಂದ ಅದೇ ಎಲ್ಲಿ ಬಿಡ್ತಾರೆ. ಅದೇ ಎಲ್ಲಿ ನಾನು ಹೇಳಕ್ ಬಿಟ್ಟಿರ್ತಾನೆ, ಹೇಳಿ ಹೇಳ್ತಾ ಇದೀನಿ ತಾನೆ. ನಾನು ಹೇಳ್ತಾ ಇದೀನಿ, ಕೇಳಕ್ ಬಿಡಿ, ಹೇಳ್ತಾ ಇದೀನಿ ಅಂತ ಹೇಳ್ತಾ ಇದೀನಿ. ಇದನ್ನೇ 1 hour ಇಂದ ನಾನು ಹೇಳಕ್ ಬಿಡಿ 1 hour ಬೇಕಾ ಸರ್? 1 hour ಬೇಕಾ ಸರ್? ಹಳ್ಳಿ ಭಾಷೆ ಅಂತ ಹೇಳಿದ್ರಿ. ಹಳ್ಳಿ ಭಾಷೆ, ನಾನು ಇವಾಗ ಹಳ್ಳಿನಲ್ಲೇ ಇರೋನು ಸರಿನಾ? ಈಗ ಭಾಷೆ ಬರುತ್ತೆ, ಹಳ್ಳಿ ಭಾಷೆ ಬರುತ್ತೆ. ನನಗೆ ಏನಾದ್ರೂ ಜಾಸ್ತಿ ಅಲ್ಲ, ನಿಮ್ ತರ ಜನಗಳಿಗೋಸ್ಕರ ಇದ್ ಮಾಡ್ತಾ ಇಲ್ಲ ಸರಿನಾ? ಅಂಡಲ್ ಮಹಾಲಕ್ಷ್ಮಿ ಪಿಕ್ನಿಕ್ ಹೆಸರಿನಲ್ಲಿ ಮಾಡ್ತಿದ್ದ ಧೋಕಾ ಈ ವಿಡಿಯೋದಾಗ ಕಾಣಕತ್ತಾನಲ್ರಿ. ಇವನ ಹೆಸರು ಚಂದ್ರಪ್ಪ. ಈ ಚಂದ್ರಪ್ಪ ಅವ್ನ ಫ್ರೆಂಡ್ಸ್ ಕಡೆ ಪಿಕ್ನಿಕ್ ಹೋಗ್ತೀನಿ ಅಂತೇಳಿ ರಾಶಿ ಹಣವನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದ. ಮತ್ತು ದುಬೈದಾಗ ಒಂದು ಪ್ರಾಪರ್ಟಿನೂ ಇತ್ತಂತೆ. ಈ ತರ ಹೇಳಿ ತುಂಬಾ ಆಸ್ತಿ ಮಾಡಿದ್ದಾನೆ ಅಂತ ಅವ್ರ ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ. ಬನ್ನಿ ಅವ್ರ ಫ್ರೆಂಡ್ಸ್ ಬಾಯಿಂದಾನೆ ಕೇಳೋಣ ಅವ್ರು ಏನ್ ಹೇಳ್ತಾರ ಅಂತ. ಸರ್ ಜಾನಿ ಶಂಕರಪ್ಪ. ಹಾ ಹಲೋ ಜಾನಿ ಶಂಕರಪ್ಪ ಅವ್ರೆ, ನಿಮ್ ದೋಸ್ತ ಈ ತರ ಮಾಡ್ಯಾನಲ್ಲ, ನಿಮ್ಗೆ ಹೆಂಗ ಅನಸ್ತದ? ನಮ್ ದೋಸ್ತರ ಗ್ರೂಪ್ದಾಗ ಇಂತ ಲುಚ್ಚನೆ ಯಾರು ಇಲ್ರಿ. ಹಾ ರೀ, ನಮಗ್ ಎಲ್ಲರಿಗೂ ಹೇಳವ ಟ್ರಿಪ್ಪಿಗೆ ಹೋಗುನು, ಗೋವಾಕ್ ಹೋಗುನು, ಸಾಂಗ್ಲಿಗೆ ಹೋಗುನು ಅನ್ನಾರು. ರೊಕ್ಕ ತಗೊಳವ್ರಿ, ಎಲ್ಲ ರೊಕ್ಕ ಜಮಾ ಮಾಡಿಂದ ರಾತ್ರಿ ಫೋನ್ ಹಚ್ಚಿ ನಾಳೆ ಮುಂಜಾನೆ ಹೂ ಟೈಮಿಗೆ ಹೇಳ್ತಾನ ನನ್ ಹೆಂಡತಿ ಹೊಟ್ಟಿ ನುಸಗತೈತಿ, ನಮ್ಮ ಅಪ್ಪನ ಕಾಲ್ ಮುರಿದೈತಿ, ನಮ್ಮ ಅವ್ವಾಗ ಆರಾಮಿಲ್ಲ, ನಾ ಊರಿಗೆ ಹೋಗ್ಬೇಕಿಲ್ಲ. ಈಗ ಅವ್ರು ನಿಮ್ ಕೇಳಕತ್ತೀನ್ರಿ, ಲಾಸ್ಟ್ ಏನ್ ಹೇಳಕ್ ಇಷ್ಟ ಪಡ್ತೀರಿ ಸರ್? ಸರ್ ನಾ ಬೇಡ್ಕೊಳ್ಳೋದು ಒಂದೇ ರೀ, ನಮ್ ದೋಸ್ತ ಒಟ್ಟು ಎನ್ಕೌಂಟರ್ ಮಾಡಿಸ್ಬಿಟ್ರಿ ಸರ್. ಸರ್ ನಮಗ್ ಸಾಕಾಗ್ಬಿಟ್ಟವ್ರು. ಕೊಡನನ್ನ ನನ್ನ ಬದುಕು ಕೆಟ್ಟದನ್ನ, ಊಟ ಕೊಡನನ್ನ ನನ್ನ ಬದುಕು ಕೆಟ್ಟದನ್ನ, ಬೆಳಕ ತುಂಬಿದ ಜಗದಲ್ಲಿ ನನ್ನ ಬಾಳು ಕತ್ತಲನ್ನ, ಬೆಳಕ ತುಂಬಿದ ಜಗದಲ್ಲಿ ನನ್ನ ಬಾಳು ಕತ್ತಲನ್ನ. ಎತ್ತ ತಾಯಿಯನ್ನು ಒಮ್ಮೆ ನೋಡೋ ಆಸೆಯನ್ನ, ಎತ್ತ ತಾಯಿಯನ್ನು ಒಮ್ಮೆ ನೋಡೋ ಆಸೆಯನ್ನ, ರುದ್ರ ತಂದೆ ತಾಯ ನಾನೇ ಸಾಕಬೇಕನ್ನ, ಕಣ್ಣು ಇದ್ದರೆ ದುಡಿದು ಸಾಕುತ್ತಿದೆ ಹುಟ್ಟು ಕೊಡೋಣನ್ನ, ಕಣ್ಣು ಇದ್ದರೆ ದುಡಿದು ಸಾಕುತ್ತಿದೆ ಹುಟ್ಟು ಕೊಡೋಣನ್ನ, ದಾನ ಮಾಡಿರಿ ಹಸಿವೆ ನೀಗಿಸಿರಿ ಪುಣ್ಯ ನಿಮ್ಮದನ್ನ, ಅನ್ನ ದಾನ ಮಾಡಿರ. ಏನ್ ಹಗ ಬಂದು ಬಾರ ಹಗಲ್ ಬಾರ ಸೂರ ಲೇ ಹೆಣಗ ಹಗಲ್ ಬಾರ ಲೇ ನನ್ನ ಮನೆ ಮುರಿ ನಿಮ್ಮ ಅಪ್ಪ ಹುಟ್ಟಿದ್ರ ಬಾ, ನೀನು ಜೀವಾದ ಗಂಡು ಸಾದ್ರ ಹಗಲತ್ ಬಾ, ಬಾ ನನ್ನ ಮನೆ ಬನ್ನಿ ನೋಡ್ಕೊಂಡ್ಬಿಡ್ತಾನೆ ನಿನ್ನ. ಜೈ ಹಿಂದ್. ಬಾ ನ್ಯಾವ ಮುಸ್ಲಿಮಾಗ ನನ್ನ ಮನೆಗೆ ಬರಕ್ ಕೇಳ ಅವ್ನಿಗೆ ಅಕ್ಕಿ ಮಕ್ಕಳು ಬೆಳೆಯೋದು ಮಾಡ್ತಾರ ಸರ್. ಬೀಡಿ ಎಲ್ಲ ಸೇದೋಕ್ ಕಲ್ತಿದಾರ ಸರ್ ಇತ್ತಿತ್ಲಾಗೆ. ಹೇಳಿದ್ನಲ್ಲ, ಅವಳಿಗೆ ಎನರ್ಜಿ ಬಂದ್ರೆ ನೀವು ಕೊಡೋ ಕಾರ್ಯಕ್ರಮ ಏನೇಳೆ. ಹಾಗಾಗಿ ಖಂಡಿತ ಸರ್, ಅವ್ರನ್ನ ನೀವು ಯಾವ್ದ್ರಲ್ಲೂ ತೃಪ್ತಿ ಪಡ್ಸೋಕ್ಕಾಗಲ್ಲ, ಅವ್ರ ಆಸೆನೂ ತೃಪ್ತಿ ಪಡ್ಸೋಕ್ಕಾಗಲ್ಲ, ಅವ್ರು ಸಂಪಾದನೆ ಮಾಡ್ಸೋಕೆ ಹೋಗಲ್ಲ, ಅವ್ರನ್ನ ಮೆರ್ಸೋಕೆ ಹೋಗಲ್ಲ. ಯಾವುದೋ ಲೂಸನ್ ಮದುವೆ ಮಾಡ್ಕೊಬಿಟ್ಟಿರ ಸರ್, ಈ ಜನ್ಮದಲ್ಲಿ ನೀವು ಅನುಭವಿಸ್ಬೇಕು. ಈಗ ಸರ್ ಹೆಂಗ್ ಸರ್ ಹಿಂಗ್ ಮುಂದೆ ಅವ್ರನ್ನ ಏನಾದ್ರು ಬಿಡ್ಬೋದಾ? ಡಿವೋರ್ಸ್ ಕೊಡ್ಬೋದಾ? ಖಂಡಿತ ಕೂಡ ಸರ್, ಕೊಟ್ಬಿಟ್ಟು ಹೋಗಿ ಸರ್. ಗೋಡೆಗಳಿಗೆ ನಿಮ್ಮ ತಲೆ ಗೆಜ್ಜೆ ಕಾರ್ಯಕ್ರಮಗಳಿದಾವೆ. ಕೊಡ್ತಾ ಇಲ್ಲ ಸರ್ ಡಿವೋರ್ಸ್. ಆಮೇಲೆ ತಿಂಗಳಲ್ಲಿ 4 ಸಾರಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಸರ್. ಹೊಡೆದಿದ್ದಾನೆ ಅಂತ ಹೋಗ್ತಾಳೆ ಸರ್, ನಾನೇ ಹೊಡ್ಸ್ಕೋತೀನಿ ಸರ್. ಅದೇ ಈ ಥರ ಇದೆ ಸರ್. ನೋಡಿ ಸರ್ ನೋಡಿ ಸರ್, ಈ ಪ್ರಪಂಚದಲ್ಲಿ ಕಾನೂನುಗಳು ಇನ್ನೂ ಹೊಸ ತಿದ್ದಬೇಕಾಗುತ್ತೆ.
ದೇವ್ರ ಹತ್ರ ಕ್ಷಮೆ ಕೇಳ್ಬಿಟ್ಟು ನಿಮ್ಮ ಪಾಡ್ ನೀವು ಎಲ್ಲರೂ ಆಶ್ರಮ ಸೇರ್ಕೊಬಿಡಿ ಸರ್. ಹಂಗಂತೀರಾ ಸರ್? ಖಂಡಿತಲ್ಲೂ ಕೂಡ ಸರ್, ದೇವ್ರ ಆಶ್ರಮ ಇದೆಯಾ ಸರ್ ಬೆಂಗಳೂರಲ್ಲಿ? ನಿಮ್ದು ಯಾವ್ದಾದ್ರು ಆಶ್ರಮ ಇದೆಯಾ ಸರ್ ಬೆಂಗಳೂರಲ್ಲಿ? ಖಂಡಿತಲ್ಲೂ ಕೂಡ ಸರ್. ಒಬ್ಬ ಅಪರೂಪಕ್ಕೆ ಒಂದು ಒಳ್ಳೆ ಕಥೆಗಾರ ಸಿಕ್ಕಿದ್ದಾನೆ, ಕತೆ ಕೇಳೋಣ ಅಂತಂದ್ರೆ ನಿಂದೊಂದು. ಆಮೇಲೆ ಮಾತಾಡ, ನೀನ್ ಇಡಪ್ಪ ನಿನ್ ಫೋನು. ಕಂಟಿನ್ಯೂ. ಏನ್ ಅಮ್ಕುಡುಮ್ಕು ಅಂದ್ರೆ ಏನು? ಅಯ್ಯೋ ಮುಂದ್ಕೇನು ಅಂತ ಬಗಳು. ಅಮ್ಕುಡುಮ್ಕು ಅಂದ್ರೆ ಇಷ್ಟೇ ಮ್ಯಾಮ್, ಎಲ್ಲೂ ಹೇಳಿಲ್ಲ, ತುಂಬಾ ಜನ ಕೇಳ್ತಾ ಇದಾರೆ. ಮುಂದ್ ಕೇಳೋ ಬೇವರ್ಸಿ. ಆ ಅಂದ್ರೆ ಅಮ್ಮ, ಡಿ ಅಂದ್ರೆ ಧೈರ್ಯ, ದಿಕ್ಕದಲ್ಲಿ ದಮ್ಮಿದ್ರೆ ಸ್ಟ್ರೈಟ್ ಆಗಿ ಡೀಲ್ ಮಾಡೋ ಗಾಂಡು, ಕೆ ಅಂದ್ರೆ ಕರ್ಮ. ಕತೆ ಕಟ್ತೀಯನೋ? ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತಾ? ನನ್ನ ತಿಗ ಇರ್ಬೋದು, ನಿಮ್ಮ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ನಿಮ್ಮ ತಿಗನು ಕೂಡ ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ 100%. ಬರೆದು ಬಿಟ್ರೆ ನಿಮ್ಮ ಕುಂಡಿಗಳು ಲಕ್ಷ್ಮಿಗೆ ಹೋಲಿಕೆ ಆಗುತ್ತೆ. ಯಾವ ಅಣ್ಣ ನೀನ್ ಈ ಪಟ್ಟಿ ಹೇಳ್ತಾ ಇದೀಯ ಅಂದ್ರೆ ನಿನ್ ತಿಗುಕೊಂಡ್ ನಮಸ್ಕಾರ. ನೀನಲ್ಲಿ ಕುತ್ಕೊಂಡ್ ಮಾತಾಡ್ಸೋರಲ್ಲ ಅವ್ರ ತಿಗುಕೊಂಡ್ ನಮಸ್ಕಾರ. ನಿನ್ ಮುಂದೆ ಕೂತ್ಕೊಂಡ್ ಕ್ಯಾಮ್ರಾದಲ್ಲಿ ಫೋಟೋ ಹಿಡಿತಾವನಲ್ಲ, ವಿಡಿಯೋ ಮಾಡ್ತಾನಲ್ಲ, ಅವನ್ ತಿಗುಕೊಂಡ್ ನಮಸ್ಕಾರ. ನಿನ್ನ ಹತ್ರ ಈ ಪ್ರಶ್ನೆ ಕೇಳ್ತಾವನಲ್ಲ, ಅವನ್ ತಿಗುಕೊಂಡ್ ನಮಸ್ಕಾರ. ನಿನ್ಗೆ ಆಸ್ಟ್ರಾಲಜಿ ಹೇಳ್ಕೊಟ್ರಲ್ಲ, ಅವ್ರ ತಿಗುಕೊಂಡ್ ನಮಸ್ಕಾರ. ಒಟ್ಟಾರೆ ನೀನ್ ಸುತ್ತಮುತ್ತ ಯಾರ್ಯಾರವ್ರೆ ಎಲ್ಲಾರ ತಿಗುಕೊಂಡ್ ನಮಸ್ಕಾರ. ಲಕ್ಷ್ಮಿ ಜಾಸ್ತಿ ಬರ್ಲಿ ನನ್ಗಿವಾಗ. ಮಾತಾಡಬೇಕು ಅಂತ ಮಾತಾಡಬೇಡಿ, ಮಾತಾಡ್ಬೇಕಂದ್ರೆ ಯೋಚನೆ ಮಾಡಿ ಮಾತಾಡಿ. ಮೂಗುಗಳಿಗೆ ಮಳ್ಳು ಚುಚ್ಚಿಬಿಡ್ಬೇಕು. ನಿಮಗೆ ಉಸಿರಾಡೋಕೆ ಒಂದು ಸ್ವಲ್ಪ ಕಷ್ಟ ಆದಾಗಲೇ ಗೊತ್ತಾಗೋದು ಹೆಂಗೆ ಮಾತಾಡ್ಬೇಕಂತ. ಕ್ಯಾಪಲ್ಲಿ ಹೊಡಿತಾರೆ, ಖಂಡಿತಲ್ಲೂ ಕೂಡ ಪದಗಳ ಮೇಲೆ ಗಮನ ಇರಬೇಕು 100%. ಪದಗಳು ನಿಮಗೆ ಲೂಸ್ ಸ್ಟಾಕಾಗಿ ಮಾತಾಡಬಾರ್ದು. ಫಸ್ಟು ನಾಲ್ಗೆನ ಹುಣ್ಸೆಹಣ್ಣು ಹಾಕಿಬಿಟ್ಟು ಚೆನ್ನಾಗಿ ಉಚ್ಕೊಳ್ಳಪ್ಪ. ಗುರುಜಿ ಎಲ್ಲಾ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ಗುರುಜಿ. ಲವ್ ಬ್ರೇಕಪ್ ಆಯ್ತು, ಫ್ರೆಂಡ್ಶಿಪ್ ಬ್ರೇಕ್ ಆಯ್ತು, ಮನೇಲೂ ಎಲ್ರು ಲತ್ತೆ ಅಂತಿದ್ದಾರೆ. ನಾನು ಯಾವ ಆಫೀಸ್ ಸೇರಿದ್ನೋ ಅದು ಆಫೀಸ್ ಮುಚ್ಚೋಯ್ತು ಗುರುಜಿ. ನಾನು ದರ್ಶನ್ ಫ್ಯಾನ್ ಗುರುಜಿ. ದರ್ಶನ್ ಫ್ಯಾನ್ ಆದ್ರಿಂದ ಅವರು ಜೈಲಿಗೆ ಹೋದ್ರು ಗುರುಜಿ. ಬಹಳ ಇದಾಗ್ತಿದೆ ಗುರುಜಿ. ಹೋದ್ ಸರಿ ಬಿಗ್ ಬಾಸ್ ನೋಡಕ್ ಸ್ಟಾರ್ಟ್ ಮಾಡಿದೆ, ಬಿಗ್ ಬಾಸ್ ಒಂದ್ ಸ್ವಲ್ಪ ದಿನ ನಿಂತೋಯ್ತು, ಆಮೇಲೆ ನೋಡದೆ ಬಿಟ್ಬಿಟ್ಟೆ ಗುರುಜಿ. ಬಹಳ ಪ್ರಾಬ್ಲಮ್ ಆಗ್ತಿದೆ. ಹೆಂಗ್ ಗುರುಜಿ ಇದು? ನಂಗೆ ಎಲ್ರು ಲತ್ತೆ ಅಂತ ಕರಿತಿದ್ದಾರೆ, ನಿಜಾನಾ? ನಾನ್ ಲತ್ತೆನಾ ಗುರುಜಿ? ಸರ್ ದಯವಿಟ್ಟು ನಮ್ಮ ಪ್ರೋಗ್ರಾಮ್ ನೋಡ್ಬೇಡಿ, ನಮ್ದು ನಿಂತ್ಕಿಂತ ಹೋದಾತು. ಫೋನ್ ಕಟ್ ಮಾಡಿ ಸರ್. ಬೈ ನಾವ್ ಜನಗಣತೆ ಮಾಡತ್ತೀವಿ, ನಿಮ್ ಮನ್ಯಾಗ ಎಷ್ಟು ಜನ ಆದ್ರಿ ಅಂತ ಹೇಳ್ತೀರಿ? ಬಾಳ್ ಜನ ಆದಿವ್ರಿ. ಹಾ ಹೇಳ್ರಿ, ನಿಮ್ ಮಮ್ಮಿ ಪಪ್ಪ ಅದಾರ್ರಿ? ಇಲ್ರಿ, ಅವ್ರ ಎಷ್ಟು ವರ್ಷ? ಈ ವಿಡಿಯೋಗಳನ್ನ ನೋಡಿ ಖುಷಿ ಪಡ್ತಾರ ಅನ್ಕೋತೀನಿ ನೋಡ್ರಿ. ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.